ಓಂ ನಮೋ ಭಗವತೆ ನಿತ್ಯಾನಂದಾಯ. ನಮಃ ಶಿವಾಯ. ಸಾಧಕರೇ, ಸ್ಥೂಲದಲ್ಲೇ ಸೂಕ್ಷ್ಮವನ್ನು ಕಾಣುವುದು, ಇದರ ಬಗ್ಗೆ ಬಾಬಾರವರು ಇವತ್ತಿನ 9ನೇ ವಚನದಲ್ಲಿ ಹೇಳಿದ್ದನ್ನು ತಿಳಿದುಕೊಳ್ಳೋಣ. ಸಾಧಕರೇ, ಸಾಮಾನ್ಯವಾಗಿ ಮನುಷ್ಯನ ಶರೀರದಲ್ಲಿ ಆತ್ಮ ಸ್ಥಿತವಿದ್ದರೂ ಅಜ್ಞಾನದ ಕಾರಣ ಮನುಷ್ಯನಿಗೆ ನಾನೇ ಶರೀರ ಅಥವಾ ಆತ್ಮ ಮತ್ತು ಶರೀರ ಒಂದೇ ಎಂದೆನಿಸುತ್ತದೆ. ಹಾಗಾಗಿ ಮನುಷ್ಯನ ಸ್ಥೂಲ ಶರೀರದಲ್ಲಿರುವ ಜೀವಾತ್ಮ ಸಹಿತ ಸ್ಥೂಲವೆನಿಸುತ್ತದೆ. ಆದರೆ ಇದು ಸತ್ಯವಲ್ಲ. ಸ್ಥೂಲದಲ್ಲೇ ಸೂಕ್ಷ್ಮವನ್ನು ಕಾಣುವ ಸಾಮರ್ಥ್ಯವಿದೆ ಎಂಬುದರ ಬಗ್ಗೆನೇ ಬಾಬಾರವರ ಇವತ್ತಿನ ವಚನವಾಗಿದೆ. ಸಾಧಕರೇ, ಸೂಕ್ಷ್ಮವನ್ನು ಅನುಭವಿಸಲು ಗುರುವಿನ ಕೃಪೆ ಬಹುಮುಖ್ಯವಾಗಿದೆ ಮತ್ತು ಗುರು ಹೇಳಿಕೊಟ್ಟ ನಿರಂತರ ಯೋಗಾಭ್ಯಾಸ, ಅಂದರೆ ಪರಮಾತ್ಮನಲ್ಲಿ ಐಕ್ಯವಾಗುವ ಅಭ್ಯಾಸವನ್ನು ಮಾಡ್ತಾ ಹೋದಂತೆ ಸ್ಥೂಲತೆ ಬೇರ್ಪಡಿಸುತ್ತಾ ಹೋಗುತ್ತದೆ ಮತ್ತು ಸೂಕ್ಷ್ಮತೆಯ ಅನುಭವವಾಗುತ್ತಾ ಹೋಗುತ್ತದೆ. ನಂತರ ಪರಮಾತ್ಮನ ಜೊತೆಯಲ್ಲಿರುವ ಅನುಭವವಾಗಲು ಶುರುವಾಗುತ್ತದೆ. ಆಗ ಮನುಷ್ಯನಿಗೆ ನಿಜವಾದ ಮುಕ್ತಿ ಸ್ಥೂಲದಲ್ಲೇ ಸೂಕ್ಷ್ಮವಿರುವ ಅರ್ಥದ ಅನುಭವವಾಗಲು ಪ್ರಾರಂಭವಾಗುತ್ತದೆ. ಈ ಸೂಕ್ಷ್ಮ ಜ್ಞಾನ ಗುರು ಮುಖಾಂತರವೇ ಭ್ರಮೆಯಿಂದ ಮುಚ್ಚಿರುವ ನಿಜವಾದ ಜ್ಞಾನ ಹೊರಬರಲು ಸಾಧ್ಯವಾಗುತ್ತದೆ. ಸಾಧಕರೇ, ಮುಕ್ತಿ ಎಂದರೆ ನಮ್ಮಲ್ಲಿರುವ ಇಚ್ಛೆ, ವಿಕಾರಗಳ ಬಂಧನಗಳಿಂದ ಮುಕ್ತವಾಗುವುದು. ಇದು ಮೋಕ್ಷ ಪ್ರಾಪ್ತಿಗೆ ಮೊದಲನೇ ಹೆಜ್ಜೆಯಾಗಿದೆ. ಹಂತ ಹಂತವಾಗಿ ಹಲವಾರು ಬಂಧನಗಳಿಂದ ಮುಕ್ತವಾಗ್ತಾ ಹೋದಂತೆ ಮೋಕ್ಷದ ದಾರಿಗೆ ಹೋಗುವ ಸಂಕೇತ ಆಗಿದೆ. ಹಾಗಾಗಿ ಗುರುವಿನ ಜ್ಞಾನದ ಬೆಳಕಿನಿಂದಲೇ ನಮ್ಮಲ್ಲಿರುವ ಅಜ್ಞಾನವಾದ ಕತ್ತಲಲ್ಲೂ ಸಹ ಬೆಳಕನ್ನು ಅನುಭವಿಸುವ ಸಾಮರ್ಥ್ಯ ಬರುತ್ತದೆ. ಹೀಗೆ ನಮ್ಮಲ್ಲಿ ತುಂಬಿರುವ ಅಸತ್ಯದಲ್ಲಿ ಸತ್ಯವನ್ನು ಅನುಭವಿಸುವುದು, ಅಂದರೆ ನಮ್ಮ ಅಂತರಾಳದಲ್ಲಿ ಪರಮಾತ್ಮನ ಅನುಭವವಾಗುವ ಸತ್ಯ, ಮತ್ತು ಅಜ್ಞಾನದಲ್ಲಿ ಜ್ಞಾನದ ಜ್ಯೋತಿಯನ್ನು ಪ್ರಜ್ವಲಗೊಳಿಸುವುದೇ ಮುಕ್ತಿಯಾಗಿದೆ. ಸಾಧಕರೇ, ಸತ್ಯದ ಅನುಭವ, ಪ್ರಕಾಶದ ದರ್ಶನ ಕೇವಲ ಗುರುವಿನ ಜ್ಞಾನದಿಂದಲೇ ಮುಕ್ತಿ ಪಡೆಯಲು ಸಾಧ್ಯವಾಗುತ್ತದೆ. ಇಂದಿನ ವಚನ ಇಲ್ಲೇ ಮುಕ್ತಾಯಗೊಳ್ಳುತ್ತದೆ. ಮುಂದಿನ ವಚನದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಃ ಶಿವಾಯ.